ಹೆರಿಗೆ. ಈ ಮನೆಯಲ್ಲಿ ಏನೇನು ನಡೀತಿದೆ ಅಂತ ಒಂದು ಸರಿಯಾದ ಪಿಕ್ಚರೇ ಸಿಕ್ತಿಲ್ವಲ್ಲೋ ಸುಂದರ ದರಿದ್ರ. ಮಮ್ಮಿ ಆಗ್ಲೇ ನೀನೇನೋ ಮರ್ಯಾದೆ ಹತ್ತಿ ಅಂತ ಏನೋ ಹೇಳ್ತಿದ್ಯಲ್ಲ, ಏನದು? ಹೌದು ಹೇಳಿದೆ. ಈಗ ಏನದಕ್ಕೆ? ಅಲ್ಲ ಮಮ್ಮಿ, ಮಿನಿಸ್ಟರ್ ಪಿ ಎ ಈ ಸುಬ್ಬು, ಆ ಪಿ ಎನ ಮದುವೆ ಆದ್ಲು ತನ್ನ ಮಗಳು ಅಂತ ಹೇಳಿ ಮರ್ಯಾದೆ ಹೋಯ್ತು ಅನ್ನೋ ಕಾರಣಕ್ಕೆ ಈ ಸುಬ್ಬುನ ಆ ಮಿನಿಸ್ಟ್ರು ಮುಗಿಸ್ಬಿಟ್ರೆ. ಯಾವನೋ ನೀನು ಏನೇನೋ ಹೇಳ್ತೀಯಲ್ಲೋ ಪಾಪ ಕಣೋ. ನನಗೆ ಈ ಥರ ಒಂದು ಯೋಚನೆ ಇರುತ್ತೆ ಅಂತಲೇ ಗೊತ್ತಿರಲಿಲ್ಲ. ಶ್ರಾವಣಿನ ಇವ್ರು ಫೋನ್ ಮಾಡಿ ಕರ್ಸ್ಕೊಂಡಿದ್ದಾರೆ ಅಂತಂದರೆ ಅವ್ರು ಹೋದ ತಕ್ಷಣ ಯಾವುದೋ ಫಾರ್ಮ್ ಹೌಸ್ಗೋ ಇಲ್ಲ ಶೆಡ್ಡಿಗೋ ಲಾಡ್ಜ್ಗೋ ಎಲ್ಲೋ ಕರ್ಕೊಂಡು ಹೋಗ್ಬಿಟ್ಟು ಅವರಿಬ್ಬರನ್ನ ಫಿನಿಸ್ ಮಾಡಿಬಿಟ್ರೆ. ನಮ್ಮ ಕಾರ್ತಿಕೇಯ ಶ್ರೀವಲ್ಲಿನ ಮದುವೆ ಮಾಡ್ಕೊಂಡಿದ್ರೆ ಉಸಿರಾದ್ರೂ ಆಡ್ಕೊಂಡಿರ್ತಿದ್ದ ಕಣ. ಆದರೆ ಈ ಶ್ರಾವಣಿನ ಮದುವೆ ಮಾಡಿಕೊಂಡು ಉಸಿರೇ ನಿಲ್ಲಿಸ್ಕೊತಾ ಇದ್ದಾನಲ್ಲೋ. ಏನೋ ಮಾಡೋದೀಗ, ಏನಾಗುತ್ತೋ ಏನೋ ನೋಡೋಣ ಮುಂದಿನ ಸಂಚಿಕೆಯಲ್ಲಿ. ಶ್ರಾವಣಿ ಸುಬ್ರಹ್ಮಣ್ಯ. ಮೇಡಮ್ ನೋಡಿದ್ರಾ ಎಷ್ಟು ಬೇಗ ಬಂದೆ ನಾನು ಅಂತ. ಶ್ರೀವಲ್ಲಿ, ನಾವಿಬ್ರು ಕ್ಲೋಸ್ ಆಗಿದ್ದೀವಿ ಅಂತ ಇಲ್ಲಿ ಯಾರಿಗೂ ಗೊತ್ತಾಗಬಾರ್ದು. ನೀನು ಮೊದಲು ಹೇಗೆ ನನ್ನ ಹತ್ರ ಮಾತಾಡ್ತಿದ್ಯೋ ಹಾಗೆ ಮಾತಾಡು. ಬಾಮ ಶ್ರೀವಲ್ಲಿ, ಹೇಗಿದೀಯಾ? ನಾನು ಚೆನ್ನಾಗಿದ್ದೀನಿ ಮೇಡಮ್, ನೀವು ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಿ ಕಣಮ್ಮ. ಅದೇನೋ ಅಪರೂಪಕ್ಕೆ ಈ ಮನೆ ಕಡೆ ಬಂದ್ಬಿಟ್ಟಿದ್ಯಾ? ಅದು ಅಪ್ಪಾಜಿನ ನೋಡೋಣ ಅಂತ ಬಂದೆ. ಅಪ್ಪಾಜಿನ? ಹ್ಞೂ ಮೇಡಮ್, ಮಿನಿಸ್ಟರ್ ಸಾಹೇಬ್ರು ನನ್ನ ಮಗಳೇ ಅಂತ ಕರೆದಿದ್ದಾರಲ್ವಾ, ಅವ್ರು ನನಗೆ ಅಪ್ಪಾಜಿ ಅಲ್ವಾ ಮೇಡಮ್. ಯುವರ್ ರೈಟ್. ಬಾಮ, ಬಾ ಒಳಗೆ ಬಾ. ವೀರು ಇದ್ದಾನೆ ನೋಡು. ನೀನು ವೀರು ಹತ್ರ ಮಾತಾಡಕ್ ಬಂದಿದ್ಯಾ. ನಿನಗಾಗಿರೋ ಅನ್ಯಾಯನ ಅವನ ಹತ್ರ ಹೇಳಕ್ ಬಂದಿದ್ಯಾ. ನೀನು ಆಡೋ ಪ್ರತಿಯೊಂದು ಮಾತು ಅವನ ಹೃದಯಕ್ಕೆ ನಾಟೋ ಥರ ಇರಬೇಕು. ಅವನ ಕಣ್ಣಲ್ಲಿ ನೀರು ತರಿಸ್ಬೇಕು. ಅವನಿಗೆ ನಿನ್ನ ಬಗ್ಗೆ ಕರುಣೆ ಬರಬೇಕು. ಹಾಗೆ ಅವರಿಬ್ರು ಗಂಡ ಹೆಂಡತಿಯಾಗಿ ಬದುಕ್ತಿಲ್ಲ ಅನ್ನೋ ವಿಷಯನ ಕ್ಲಿಯರ್ ಆಗಿ ಅವನಿಗೆ ಹೇಳಬೇಕು. ತನ್ನ ಮಗಳಿಂದ ಇನ್ನೊಂದು ಹುಡುಗಿಗೆ ಅನ್ಯಾಯ ಆಯ್ತಲ್ಲ ಅಂತ ಅವನಿಗೆ ಫೀಲ್ ಆಗಬೇಕು. ಆಗ ಮಾತ್ರನೇ ನಿನಗೆ ನಿನ್ನ ಸುಬ್ಬು ಸಿಗೋದು. ಗೊತ್ತಾಯ್ತಾ? ಚೆನ್ನಾಗಿ ಮಾತಾಡು. ಬಾಮ ಶ್ರೀವಲ್ಲಿ, ಒಳಗೆ ಬಾ. ವೀರು ಇದ್ದಾನೆ, ಬಾ. ವಂದನ, ಅಡುಗೆ ಕೆಲಸ ಎಲ್ಲ ಮುಗೀತಾ? ನಾ ಹೇಳಿದೆಲ್ಲ ಮಾಡಿದ್ಯಾ? ಇನ್ನೂ ಏನಾದರೂ ಕೆಲಸ ಇದ್ರೆ ಹೇಳು, ನಾನು ಸಹಾಯ ಮಾಡ್ತೀನಿ. ಅಮ್ಮ, ಬೆಳಿಗಿಂದ ನೀವು ಈಗಾಗಲೇ 10 ಸಲ ಅಡುಗೆ ಮನೆಗೆ ಬಂದಿದ್ದೀರಾ. ಅದು ಅಲ್ಲದೆ ಬೇಕಾಗಿರೋ ತರಕಾರಿ ಅಷ್ಟು ನೀವೇ ಹಚ್ಕೊಟ್ಟು ಸ್ವೀಟ್ಸ್ ಎಲ್ಲ ನೀವೇ ಮಾಡಿಬಿಟ್ಟಿದ್ದೀರಲ್ಲಮ್ಮ. ಅಷ್ಟು ಬಿಟ್ಟು ಇನ್ನೂ ಏನಾದರೂ ಕೆಲಸ ಇದೆಯಾ ಅಂತ ಬೇರೆ ಕೇಳ್ತಿದ್ದೀರಾ. ಈ ವಿಷಯ ಏನಾದರೂ ಬಾವಂಗೆ ಗೊತ್ತಾದ್ರೆ ನನ್ನ ಕತೆ ಅಷ್ಟೇ. ಅವನಿಗೆ ಹೇಳೋದೇ ಬೇಡ ಬಿಡು. ಮೊಮ್ಮಗಳು ಮನೆಗೆ ಬರ್ತಿದ್ದಾಳೆ ಅಂತಂದ್ಮೇಲೆ ನಾ ಇಷ್ಟೆಲ್ಲ ಮಾಡಿದ್ರು ಕಡಿಮೆನೆ. ಮೊಮ್ಮಗಳು ಮನೆಗೆ ಬರ್ತಿದ್ದಾಳೆ ಅನ್ನೋ ಖುಷಿಲಿ 20 ವರ್ಷ ಚಿಕ್ಕವಳಾಗ್ಬಿಟ್ಟಿದ್ದೀರಾ ನೀವು ಅಲ್ವಾ? ಇನ್ನು ಅವಳೇ ಮನೆಗೆ ಬಂದ್ಬಿಡ್ತಾಳೆ ಅಂತಂದ್ರೆ ನಾನು ಅವಳಷ್ಟೇ ಚಿಕ್ಕವಳಾಗ್ಬಿಡ್ತೀನಿ. ಅಷ್ಟು ಖುಷಿ ಉತ್ಸಾಹ ನನ್ಗೆ. ಅದು ಯಜಮಾನ್ರೆ ಶ್ರಾವಣ. ಮಾತಾಡ್ಬೇಡ. ನಿನ್ನೆ ಮನೆಯೊಳಗೆ ಬಿಟ್ಕೊಂಡಿದ್ದು ಹೆಚ್ಚು ಅಂಥದ್ರಲ್ಲಿ ನಿನ್ ಜೊತೆ ಓಡ್ ಹೋದವಳನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ಯಲ್ಲ, ನಿಮ್ಮಿಬ್ರಿಗೂ ಮರ್ಯಾದೆ ಇಲ್ವಾ? ಈ ಮನೆಯವ್ರನ್ನ ಕಡೆಗಣಿಸಿ ಈ ಮನೆ ಬಿಟ್ಟು ಹೋದವಳು ಇವಳಿಂದ ಈ ಮನೆಯವರೆಲ್ಲ ಎಷ್ಟು ನೊಂದ್ಕೋತಿದ್ದಾರೆ ಅಂತ ಗೊತ್ತಾ ನಿನಗೆ? ಅಂಥದ್ರಲ್ಲಿ ನೀ ಇವಳನ್ನ ಕರ್ಕೊಂಡ್ ಬಂದಿದ್ಯಲ್ಲ, ಬಂಡ ಧೈರ್ಯ ಮೆಚ್ಚಬೇಕಾದ್ದೆ. ಏನ್ ಅನ್ಕೊಂಡಿದ್ಯಾ? ಇವಳು ಇಲ್ಲಿಗೆ ಬಂದ ತಕ್ಷಣ ನಾವು ಇವಳನ್ನ ಕರೆದು ಕೂರಿಸಿ ರಾಜೋಪಚಾರ ಮಾಡ್ತೀವಿ ಅಂತ ಅನ್ಕೊಂಡಿದ್ಯಾ? ನೆವ. ಮೊದಲೇ ವೀರುಗೆ ಇವಳನ್ನ ಕಂಡ್ರೆ ಆಗಲ್ಲ. ಈಗ ಇವಳು ಹೆಸರು ಕೇಳಿದ್ರು ಅವನು ಉರಿದು ಬೀಳ್ತಾನೆ. ಇಷ್ಟು ವರ್ಷ ಅಟ್ಲೀಸ್ಟ್ ಮಗಳು ಅನ್ನೋ ಹೆಸರಲ್ಲಾದ್ರೂ ಇವಳು ಈ ಮನೇಲಿ ಬದುಕ್ತಿದ್ಲು. ಆದ್ರೆ ಇನ್ನು ಮುಂದೆ ವೀರು ಪ್ರೀತಿ ಮಾತ್ರ ಅಲ್ಲ, ಈ ಮನೆಯವ್ರು ಯಾರ ಪ್ರೀತಿನೂ ನಿನಗೆ ಸಿಗ್ಬಾರ್ದು. ಹಾಗೆ ಮಾಡ್ತೀನಿ. ನಿನ್ ಜೊತೆಲಿ ಯಾರು ನಿಲ್ಬಾರ್ದು. ನೀನು ನನ್ನ ಮಗನಿಗೆ ಎಷ್ಟು ನೋವು ಮಾಡಿದ್ಯಾ, ಅವಮಾನ ಮಾಡಿದ್ಯಾ, ಆದ್ರೆ 10 ಪಟ್ಟು ನೋವನ್ನ ನೀನು ಅನುಭವಿಸ್ಬೇಕು.
ನೀನ್ ನಡೆಯೋ ಪ್ರತಿ ಹೆಜ್ಜೆಯಲ್ಲೂ ಈ ಮನೆಯವರಿಂದ ನಿನಗೆ ಅವಮಾನ ಆಗ್ಬೇಕು ಹಾಗೆ ಮಾಡ್ತೀನಿ ನಾನು. ಮೇಡಮ್ ದಯವಿಟ್ಟು ಒಂದೇ ಒಂದು ನಿಮಿಷ ನನ್ನ ಮಾತು ಕೇಳಿ. ಯಜಮಾನ್ರೆ ಮೇಡಮ್ನ ಕರ್ಕೊಂಡು ಮನೆಗೆ ಬಾ ಅಂತ ಹೇಳಿದ್ದು. ಏನು ವೀರು ಇವಳನ್ನ ಕರ್ಕೊಂಬ ಅಂತ ಹೇಳಿದ್ನಾ? ಹೌದು ಮೇಡಮ್. ಹಾ, ಇನ್ನು ಈ ತರ ಎಷ್ಟು ಸುಳ್ಳು ಹೇಳ್ಕೊಂಡು ಏನೇನು ಮಾಡ್ಬೇಕು ಅಂತ ಅನ್ಕೊಂಡಿದ್ಯಾ ನೀನು? ಇವಳನ್ನೇನಾದ್ರೂ ವೀರು ಇಲ್ಲಿ ನೋಡಿದ್ರೆ ಅವನೇ ಇವಳು ಕೂತ್ಕೆ ಹಿಡಿದು ಮನೆಯಿಂದ ಆಚೆ ಹಾಕ್ತಾನೆ. ಇವಳಿಂದ ವೀರು ಎಷ್ಟು ನೋವಾಗಿದೆ ಗೊತ್ತಾ? ಎಷ್ಟು ಅವಮಾನ ಅನುಭವಿಸಿದನ್ ಗೊತ್ತಾ? ಅಷ್ಟೇ ಅಲ್ಲ, ಇನ್ಯಾವತ್ತೂ ಇವಳಿಗೆ ವೀರು ಜೀವನದಲ್ಲಿ ಪ್ರವೇಶ ಇಲ್ಲ. ಇನ್ಯಾವತ್ತೂ ಇವಳಿಗೆ ಈ ಮನೆ ಹೊಸಲು ದಾಟಕ್ಕೂ ಆಗಲ್ಲ. ಹೇಳಮ್ಮ, ಏನೋ ಹೇಳಕ್ ಬಂದಿದ್ಯಾ? ಅದು ಅಪ್ಪಾಜಿ ಮೇಡಮ್ ನಾನು ಸುಳ್ಳು ಹೇಳ್ತಾರ, ನಿಜ ಹೇಳ್ತಾ ಇದ್ದೀನಿ. ಯಜಮಾನ್ರೆ ಕರ್ಕೊಂಡು ಬಾ ಅಂತ ಹೇಳಿದ್ದು, ದಯವಿಟ್ಟು ನನ್ನ ನಂಬಿ. ಸುರೇಂದ್ರ, ಏನೋ ಅದು ಗಲಾಟೆ? ಗೊತ್ತಿಲ್ಲ ಅಣ್ಣ, ನೋಡ್ತೀನಿ. ಬೇಡ ಇರು, ನಾನೇ ನೋಡ್ತೀನಿ. ಇವಳು ಮಾಡಿರೋ ದ್ರೋಹಕ್ಕೆ ಈ ಜನ್ಮದಲ್ಲಿ ವೀರು ಇವಳು ಮುಖ ನೋಡೋದಿಲ್ಲ. ಅಂತದ್ರಲ್ಲಿ ವೀರು ಕರ್ದಿದ್ದಾನೆ ಅಂತ ಹೇಳಿದ್ರೆ ನಾನು ಅದನ್ನ ನಂಬೇಕಾ? ಅಕ್ಕ, ಅವ್ರನ್ನ ನಾನೇ ಕರೆದಿದ್ದು. ಶ್ರಾವಣಿ, ಸುಬ್ಬು, ಒಳಗೆ ಬನ್ನಿ.